ಈ ಬಸ್ ಕಂಡಕ್ಟರ್ ಕತೆ ಕೇಳಿದ್ರೆ ನೀವು ಫಿದಾ ಆಗೋದಂತೂ ಪಕ್ಕಾ. ಯಾಕೆ ಅಂತೀರಾ? ಇವ್ರಿಗೆ ರೀಸೆಂಟ್ ಆಗಿ ಪದ್ಮಶ್ರೀ ಅವಾರ್ಡ್ ಕೂಡ ಬಂತು. ಏನಕ್ಕೆ ಅಂತ ಹೇಳ್ತೀನಿ, ಈ ವಿಡಿಯೋನ ಫಾಲೋ ಮಾಡ್ಕೊಳ್ಳಿ. ಇವರೇ ನಿಮ್ಮೆಲ್ಲರ ನೆಚ್ಚಿನ ಪುಸ್ತಕ ಸಂತ ಅಂಕೇಗೌಡರು. ಇವರಿರೋದು ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿ. ಇವರೊಂದು ಪುಸ್ತಕ ಮನೆ ಅಂತ ಓಪನ್ ಮಾಡಿದ್ದಾರೆ. ಇದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಏನಂದ್ರೆ, ಅವರು ಚಿಕ್ಕ ವಯಸ್ಸಲ್ಲಿ ಪುಸ್ತಕ ಪರ್ಚೇಸ್ ಮಾಡೋದಕ್ಕೆ ಕಷ್ಟ ಆಗ್ತಿರೋದ್ರಿಂದ ಇವ್ರು ಯಾವಾಗ ಬಸ್ ಕಂಡಕ್ಟರ್ ಆಗಿ ಕೆಲಸ ಸೇರಿದ್ರು, ಆಗ 80% ಆಫ್ ಅವ್ರ ಸ್ಯಾಲರಿ ಬರೀ ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ಒಂದು ಫ್ರೀ ಆಗಿ ಗ್ರಂಥಾಲಯ ಓಪನ್ ಮಾಡಿದ್ದಾರೆ. ಅದೇ ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ. ಇಲ್ಲಿ ನಿಮ್ಗೆ 20 ಮಿಲಿಯನ್ ಅಂದ್ರೆ 20 ಲಕ್ಷ ಫ್ರೀ ಬುಕ್ಸ್ ಇರುತ್ತೆ, 20 ಲ್ಯಾಂಗ್ವೇಜ್ ಅಲ್ಲಿ. ನೀವು ಯಾವಾಗನ ಹೋಗಿ ಯಾವಾಗನ ಬನ್ನಿ, ಎಂಟ್ರಿ ಫೀಸ್ ಮಾತ್ರ ಏನು ಇರಲ್ಲ. ಸೊ ಇವರು ಇದೇ ಪುಸ್ತಕ ಮನೆಯನ್ನೇ ಮಾಡ್ಬೇಕು ಅಂತ ಇವರು ಮನೆಯನ್ನು ಕೂಡ ಮಾರಿದ್ದಾರೆ, ಸ್ವಂತ ಮನೆ. ಸೊ ಇವರು ಈಗ ಲೈಫ್ ಎಲ್ಲಿ ಲೀಡ್ ಮಾಡ್ತಿದಾರಪ್ಪ ಅಂದ್ರೆ, ಅದೇ ಪುಸ್ತಕ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇವರು ಮಲಗಿ ಎದ್ದು ಸ್ನಾನ ಎಲ್ಲ ಮಾಡಿ ಇಲ್ಲೇ ಲೈಫ್ ಲೀಡ್ ಮಾಡ್ತಿದ್ದಾರೆ. ಸೊ ನೋಡಿ, ಈ ತರ ಜನರು ಕೂಡ ಇರ್ತಾರೆ ನಮ್ಮ ಸಮಾಜ ಸೇವೆಯಲ್ಲಿ. ಸೊ ಇವ್ರು ಯಾರು ನಮ್ಗೆ ಕಂಡು ಬರಲ್ಲ. ಸೊ ಈ ತರ ಕಂಟೆಂಟ್ ಗಾಗಿ, ಈ ತರ ಒಂದು ವ್ಯಕ್ತಿನ ನಿಮ್ಗೆ ಪರಿಚಯ ಮಾಡಿಸಿದಕ್ಕಾಗಿ ಈ ಚಾನಲ್ ನ ಫಾಲೋ ಮಾಡಿ, ತುಂಬಾ ಜನಕ್ಕೆ ಶೇರ್ ಮಾಡಿ. ನಮ್ಮ ಕರ್ನಾಟಕದ ಹೆಮ್ಮೆಯ ಪುಸ್ತಕ ಸಂತ ಅಂಕೇಗೌಡರು. ಥ್ಯಾಂಕ್ ಯು.